ಪರಿ ಒಂದು ನಿಮಿಷ. ನಾನು ಹೇಳೋ ತನಕ ನೀನು ಒಂದು ಹೆಜ್ಜೆನೂ ಮುಂದಕ್ಕೆ ಇಡಬಾರ್ದು. ಜನ್ಮ ಕೊಡುವಾಗ ತನ್ನ ದೇಹದ ಸತ್ವನೆಲ್ಲ ಧಾರೆ ಎರೆದು ಸೃಷ್ಟಿ ಮಾಡುವಾಗ ಜಗತ್ತಿನ ಅತಿ ದೊಡ್ಡ ನೋವನ್ನು ನುಂಗ್ತಾಳೆ. ನಮ್ಮಿಬ್ರು ನೋಡಬೇಕಾಗಿತ್ತು. ಮದುವೆ ಆಗಿ 2ನೇ ದಿವಸದಿಂದನೇ ಜಗಳ ಶುರು. ಆಮೇಲೆ ಹೇಗೋ ಹೋಗ್ತಾ ಹೋಗ್ತಾ ಹೊಂದಾಣಿಕೆ ಆಗ್ತಾ ಬಂತು. ನಾನು ಅಷ್ಟೇ ಅವಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದು. ತುಂಬಾ ಕಷ್ಟ ಆಗ್ತಿದೆ ರೀ. ನಿಮಗ್ ಗೊತ್ತಿಲ್ಲ, ನೀವೇನು ಹೊರಟೋದ್ರಿ. ನಾವು ಏನ್ ಅನುಭವಿಸ್ತಿದೀವಿ ಅಂತ ನಿಮಗ್ ಗೊತ್ತಾ? ನೀವು ತುಂಬಾ ಕೆಟ್ಟವ್ರು. ಪರಿಮಳ ಅವರೇ ಬನ್ನಿ, ಕುತ್ಕೊಳ್ಳಿ. ನೀವ್ ಹೇಳ್ಬೇಡಿ. ನಿಮ್ಗೆ ತುಂಬಾ ಕಾಲು ನೋವಿದೆ ಅಂತ ಹೇಳ್ತಾ ಇದ್ರು. ಈಗ ಹೇಗಿದ್ದೀರಾ? ಪರವಾಗಿಲ್ಲ. ಯಾಕೆ ಪರಿಮಳ ಅವರೇ, ವಿಂಡೋಸ್ ಎಲ್ಲ ಒಡೆದು ಹೋಗಿದೆ, ಏನಾಯ್ತು? ಅದು ಅದೇ ನೆನೆ ವಿಪರೀತ ಗಾಳಿ ಇತ್ತಲ್ವಾ, ಕಿಟಕಿಗಳು ಒಂದಕ್ಕೊಂದು ಹೊಡ್ಕೊಂಡು ಗಾಜೆಲ್ಲ ಚೂರಾಯ್ತಷ್ಟೆ. ನಿಜವಾಗ್ಲೂ? ಸತ್ಯವಾಗ್ಲು ಸುಳ್ಳು. ನಿನ್ನೆ ರಾತ್ರಿ ಆ ಅಗ್ನಿ ಮತ್ತೆ ಬೆಟ್ಟಪ್ಪನ ಕಡೆ ಅವ್ರು ಬಂದು ನಿಮ್ಮ ಮನೆ ಮೇಲೆ ಕಲ್ಲು ಹೊಡೆದು ಈ ರೀತಿ ಗ್ಲಾಸ್ ಎಲ್ಲ ಹೊಡೆದು ಹಾಕಿದ್ದಾರೆ, ಸರಿ ತಾನೆ? ಅದು ನಿಜ ತಾನೆ? ಹೌದು. ಮತ್ತೆ ಯಾಕೆ ಸುಳ್ಳು ಹೇಳಿದ್ರಿ ಪರಿಮಳ ಅವರೇ? ಸುಹಾಸಿನಿ ಅವರೇ, ಅದೆಲ್ಲ ಬಿಟ್ಬಿಡಿ. ನೀವು ಏನು ಬಂದಿದ್ದು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇಲ್ಲ ಪರಿಮಳ, ನಾನು ಆ ವಿಚಾರ ಬಿಡಲ್ಲ. ಅದೇ ವಿಚಾರನ ನಿಮ್ಮ ಹತ್ರ ಮಾತಾಡೋದಕ್ಕೆ ನಾನು ನಿಮ್ಮ ಮನೆಗೆ ಬಂದಿರೋದು. ಅಂದರೆ ನಿಮ್ಮನ್ನ ಇಲ್ಲಿಂದ ನಮ್ಮ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು. ನಂಗೆ ಅರ್ಥ ಆಗಲಿಲ್ಲ. ಪರಿಮಳ ಅವರೇ, ನೀವಿನ್ ಮುಂದೆ ಈ ಮನೆಯಲ್ಲಿ ಒಬ್ಬರೇ ಇರೋದು ಬೇಡ. ಎಷ್ಟೇ ಆದರೂ ಅದು ನಿಮ್ಮ ಮಕ್ಕಳ ಮನೆ. ಇನ್ನು ಮುಂದೆ ನಿಮ್ಮ ಮನೆ ಕೂಡ. ನನ್ನ ಜೊತೆ ಬನ್ನಿ. ಸುಹಾಸಿನಿಯವರೇ, ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು. ಆದರೆ ನನಗೆ ಅಲ್ಲಿಗೆ ಬರೋದಕ್ಕೆ ಮನಸ್ಸಿಲ್ಲ. ದಯವಿಟ್ಟು ಬಲವಂತ ಮಾಡಬೇಡಿ. ಪರಿಮಳ ಅವರೇ, ನೀವು ನಮ್ಮ ಮನೆಗೆ ಬರಬೇಕು ಅಂದರೆ ಬರಬೇಕಷ್ಟೇ. ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ಬೇಡ, ತಾಯಿಗೆ ಏನು ಆಗಲ್ಲ, ಧೈರ್ಯವಾಗಿ. ಈಗ ನಮ್ಮ ಅಪ್ಪ ಅಮ್ಮನೇ ನನ್ನ ಪ್ರಪಂಚ. ಈಗಾಗಲೇ ನನ್ನ ಅರ್ಧ ಪ್ರಪಂಚನ ನಾನು ಕಳ್ಕೊಂಡಿದ್ದೀನಿ. ನನ್ನ ಅರ್ಧ ಪ್ರಪಂಚನ ನಾನು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲಮ್ಮ. ನನಗೆ ನಮ್ಮಮ್ಮ ಬೇಕು. ಅಮ್ಮ ಹಾಗೆಲ್ಲ ಮಾತಾಡಬಾರ್ದು. ನೀನು ಯೋಚನೆ ಮಾಡಬೇಡ, ಧೈರ್ಯ ಕಳ್ಕೋಬೇಡ ಅಮ್ಮ.
ಪರಿಮಳ ಅವ್ರ ಮನೆಗೆ ಹೋಗಿ ಅವರನ್ನು ಕನ್ವಿನ್ಸ್ ಮಾಡಿ ಅವರನ್ನು ಕರ್ಕೊಂಡು ಬಂದರೆ ಆಯಿತು. ಇಲ್ಲಮ್ಮ, ನಮ್ಮಮ್ಮ ಬರಲ್ಲ. ಅವಳಿಗೆ ಸ್ವಾಭಿಮಾನ ತುಂಬ ಜಾಸ್ತಿ. ಮಕ್ಕಳು ಮನೇಲಿರೋದಕ್ಕೆ ಅವಳಿಗೆ ಒಂಚೂರು ಇಷ್ಟ ಇಲ್ಲ. ಅವ್ರನ್ನ ಒಪ್ಪಿಸಿ ಇಲ್ಲಿ ಕರ್ಕೊಂಬರೋದು ತುಂಬ ದೊಡ್ಡ ಕಷ್ಟ. ಅದಾಗದೇ ಇರೋ ವಿಚಾರಮ್ಮ. ಬೇರೆ ಏನಾದರೂ ಮಾಡಬೇಕು, ಆದರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಮ್ಮ ಇರು, ಪರಿಯಮ್ಮನ ಮನೆ ಹತ್ರ ಸೆಕ್ಯೂರಿಟಿನ ಅರೇಂಜ್ ಮಾಡ್ತೀನಿ. ಮೊದಲ ಕೆಲಸ ಮಾಡಿ ರಾಜಣ್ಣ. ಅಂದಾಗೆ ಅಮ್ಮು, ಪರಿಮಳ ಅವ್ರನ್ನ ಒಪ್ಪಿಸಿ ಕರ್ಕೊಂಡು ಬರೋದಕ್ಕೆ ಆಗೋದೇ ಇಲ್ವಾ? ಇಲ್ಲಮ್ಮ, ಖಂಡಿತ ಆಗಲ್ಲ. ಅದೇ ನನಗೆ ಬೇಜಾರು. ಪರಿಸ್ಥಿತಿಲಿ ನಮ್ಮಮ್ಮ ನನ್ನ ಕಣ್ಮುಂದೆ ಓಡಾಡ್ಕೊಂಡಿದ್ರೇ ನನಗೆ ನೆಮ್ಮದಿ. ಇಲ್ಲ ಅಂದರೆ ಅವ್ರಿಗಲ್ಲಿ ಏನಾಯಿತು, ಹೇಗಿದ್ದಾರೋ ಅಂತ ನನಗೆ ತಲೆ ಕೆಡ್ಸ್ಕೊಂಡು ಸಾಕಾಗೋಗುತ್ತೆ. ನನಗೆ ನಮ್ಮಮ್ಮ ಬೇಕಮ್ಮ. ನಮ್ಮ ಜೊತೆ ಈ ಮನೇಲಿ ಖುಷಿಯಾಗಿರಬೇಕು. ನಂಗೆ ಅಷ್ಟೇ ಆಸೆ. ಅಯ್ಯೋ ಸುಹಾಸಿನಿ ಅವರೇ, ಇದೇನು ಮಾಡ್ತಿದ್ದೀರಿ? ನೀವು ಮೊದಲು ಕೈ ಇಳಿಸಿ, ದಯವಿಟ್ಟು ಕೈ ಇಳಿಸಿ. ನೀವು ನೋಡಿ ಪರಿಮಳ ಅವರೇ, ಅದು ನಿಮ್ಮ ಬೀಗರ ಮನೆ ಅಂತ ನೀವು ಸಂಕೋಚ ಪಟ್ಕೊಳ್ಳೋದು ಬೇಡ. ಇನ್ನು ಮುಂದೆ ಅದು ನಿಮ್ಮ ಮನೆ, ನಿಮ್ಮ ಮಕ್ಕಳ ಮನೆ. ನಾನು ಅಲ್ಲಿಗೆ ಯಾಕೆ ಬರಬೇಕು ಹೇಳಿ? ನಾನು ಇಲ್ಲೇ ಆರಾಮವಾಗಿದ್ದೀನಿ. ಸುಳ್ಳು ಹೇಳಬೇಡಿ ಪರಿಮಳ ಅವರೇ. ಆ ರೌಡಿಗಳ ಕಾಟದ ಮಧ್ಯೆ ಒಂದು ಸಂಸಾರ ಇರೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ನೀವು ಒಂಟಿಯಾಗಿ ಅವರನ್ನು ಫೇಸ್ ಮಾಡೋದಕ್ಕಾಗತ್ತಾ? ಖಂಡಿತ ಇಲ್ಲ. ನಿನ್ನೆ ಏನೋ ಹೊರಗಡೆ ಕಲ್ಲು ಹೊಡೆದು ಹೋಗಿದ್ದಾರೆ. ನಾಳೆ ಏನಾದರೂ ಮನೆ ಒಳಗಡೆನೆ ನುಗ್ಬಿಟ್ರೆ ಏನು ಗತಿ ಪರಿಮಳ ಅವರೇ? ನಿಮಗೆ ವಯಸ್ಸಿಗೆ ಬಂದಿರೋ ಮಗಳು ಇದ್ದಾಳೆ. ನೀವು ಅವಳನ್ನ ನಿಮ್ಮನ್ನ ಹೇಗೆ ಕಾಪಾಡ್ಕೋತೀರಾ? ಸರಿ, ಈ ರೌಡಿಗಳ ವಿಚಾರನ ಬಿಡೋಣ. ಅಲ್ಲ, ಈ ಮನೆಯಲ್ಲಿ ಒಂದೇ ಒಂದು ದಿವಸನಾದರೂ ನಿಮ್ಮ ಗಂಡ ನೆನಪು ಮಾಡ್ಕೊಳ್ದೆ, ಬೇಜಾರಾಗದೆ ನಿಮ್ಮ ಕಾಲ ಕಳೆಯೋದಕ್ಕೆ ಸಾಧ್ಯನಾ? ದಿನೇ ದಿನೇ ನೀವು ಅವ್ರ ನೆನಪು ಮಾಡಿಕೊಂಡು ಕೊರಗ್ತಾ ಇದ್ರೆ ಸ್ವರ್ಗದಲ್ಲಿರೋ ಮಂಜು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಅವ್ರ ಆತ್ಮ ಕೊರಗಲ್ವಾ? ನನ್ನ ಹೆಂಡತಿಗೆ ಎಷ್ಟು ನೋವು ಪಡ್ತಾ ಇದ್ದಾಳೆ ಅಂತ. ಅಲ್ಲಿ ಅಮೂಲ್ಯ ಆರ್ತಿನೂ ಜೀವನ ಕೈಲಿ ಹಿಡ್ಕೊಂಡು ಬದುಕ್ತಾ ಇದ್ದಾರೆ. ನಮ್ಮಮ್ಮ ಅಲ್ಲಿ ಹೇಗಿದ್ದಾರೋ, ನನ್ನ ತಂಗಿ ಏನು ಮಾಡ್ತಾ ಇದ್ದಾಳೋ ಅಂತ. ಇಂಥ ಟೈಮ್ನಲ್ಲಿ ನೀವು ಮಕ್ಕಳ ಜೊತೆ ಇದ್ರೆ ಅವ್ರಿಗೂ ಸಮಾಧಾನ ಆಗುತ್ತೆ, ನಿಮಗೂ ಸ್ವಲ್ಪನಾದರೂ ಮನಃಶಾಂತಿ ಸಿಗುತ್ತೆ ಅಲ್ವಾ? ಸುಹಾಸಿನಿ ಅವರೇ, ನೀವು ಹೇಳೋದ್ರಲ್ಲಿ ಅರ್ಥ ಇದೆ. ಆ ರೌಡಿಗಳೇನಾದರೂ ಇನ್ನೊಂದು ಸಲ ನನ್ನ ಮನೆಗೆ ಬಂದರೆ ನನ್ನ ಪ್ರಾಣನಾದರೂ ಕೊಟ್ಟು ಸರಿ, ನನ್ನ ಮಗಳನ್ನ ಕಾಪಾಡ್ತೀನಿ ನಾನು. ನಮ್ಮ ಯಜಮಾನ್ರ ನೆನಪು ನನ್ನನ್ನು ಕಾಡೋದು ನಿಜ, ಆದರೆ ನಾನು ಅವ್ರ ನೆನಪಲ್ಲಿ ಕೊರಗ್ತಾ ಇಲ್ಲ. ಈ ಮನೆಯಿಂದ ಬರದೇ ಇರೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ. ನಾನು ಯಾವತ್ತೂ ನಮ್ಮ ಯಜಮಾನ್ರನ್ನ ಬಿಟ್ಟಿರ್ತಾನೇ ಇರಲಿಲ್ಲ. ನಾನು ಈ ಮನೇಲೇ ಇದ್ದರೆ ಅವ್ರ ನೆನಪುಗಳು ಹಸಿರಾಗಿರುತ್ತೆ. ಇಲ್ಲೇ ಎಲ್ಲೋ ಅವ್ರು ಓಡಾಡ್ತಿದ್ದಾರೆ ಅಂತ ಅನಿಸುತ್ತೆ. ಆ ನೆನಪಲ್ಲೇ ನಾನು ಖುಷಿಯಾಗಿ ಬದುಕ್ತೀನಿ. ಒಂದು ವೇಳೆ ನಾನು ಏನಾದರೂ ನಿಮ್ಮ ಮನೆಗೆ ಬಂದುಬಿಟ್ರೆ
ಅವರಿಲ್ಲ ಅನ್ನೋ ನೆನಪು ನನಗೆ ಕಾಡೋಕ್ಕೆ ಶುರುವಾಗುತ್ತೆ. ಬಲವಂತ ಮಾಡಬೇಡಿ. ಸರಿ, ನಿಮ್ಮ ಹಠ ನೀವು ಬಿಡಲ್ಲ ಅಲ್ಲ? ನಿಮಗಿಂತ ದೊಡ್ಡ ಹಠಮಾರಿ ನಾನು. ನೋಡ್ತಾ ಇರಿ ಏನು ಮಾಡ್ತೀನಿ. ಏನೇ ಆಗಲಿ ನಾನಿವತ್ತು ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗೇ ಹೋಗ್ತೀನಿ ಅಷ್ಟೆ. ಸರಿ ಸರ್, ನಾನು ಬಂದು ಕಂಪ್ಲೇಂಟ್ ಕೊಡ್ತೀನಿ ಸರ್. ಸರ್ ಆದಷ್ಟು ಬೇಗ ಸೆಕ್ಯೂರಿಟಿನ ಅರೇಂಜ್ ಮಾಡಿಕೊಡ್ತೀರಾ? ಥ್ಯಾಂಕ್ ಯು ಸರ್. ಅಮ್ಮ, ಮಫ್ತಿಲಿ ಇಬ್ಬರು ಕಾನ್ಸ್ಟೇಬಲ್ನ ಅರೇಂಜ್ ಮಾಡ್ತಾರಂತೆ, ಸೊ ನೋ ವೆರೀಸ್. ಥ್ಯಾಂಕ್ಸ್ ರಾಜಣ್ಣ. ಅಮ್ಮು, ನಿಂಗೊಂದು ವಿಚಾರ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಏನು ಹೇಳಿ ರಾಜಣ್ಣ? ನಾನು ಆ ಬೆಟ್ಟಪ್ಪನ ನೋಡಿದ್ದೀನಿ. ತಾಕತ್ತೇನು ಅಂತ ನಂಗೆ ಗೊತ್ತು. ಅವನ ಮುಂದೆ ಇಬ್ಬರು ಕಾನ್ಸ್ಟೇಬಲ್ ಆಟಗಳು ಏನು ನಡೆಯಲ್ಲ. ರಾಜಣ್ಣ, ಯಾಕೆ ಹೆದರ್ಸಿದ್ದೀರಾ? ನೀವೇ ಅಲ್ವಾ ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸ್ತೀನಿ ಅಂತ ಹೇಳಿದ್ದು. ಅಕ್ಕ, ರಾಜಣ್ಣ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನಾವೇನಾದರೂ ಬೇರೆ ಪ್ಲ್ಯಾನ್ ಮಾಡಬೇಕು. ಸೇಫಾಗಿರೋದೇನಾದರೂ ಪ್ಲ್ಯಾನ್ ಮಾಡಬೇಕು. ಆ ಥರ ಒಂದು ಪ್ಲ್ಯಾನ್ ಇದೆ. ಅದು ಅಮ್ಮನ ಈ ಮನೆ ಕರ್ಕೊಂಡು ಬರಬೇಕು. ಟೈಮ್ ವೇಸ್ಟ್ ಮಾಡೋದು ಬೇಡ ಅಮ್ಮ. ನಾನು ನಿಮ್ಮ ಜೊತೆ ಬರ್ತೀನಿ. ಪರಿಮಳ ಅವ್ರನ್ನ ಒಪ್ಪಿಸಿ ನಾವು ಕರ್ಕೊಂಡು ಬರೋಣ. ಅತ್ತೆ, ಆದರೆ ಅಮ್ಮ ಮನೆಗೆ ಬರಲ್ಲ ಅಂತ ಆಣೆ ಮಾಡಿದ್ದಾರೆ. ಅಕ್ಕ, ಅಮ್ಮ ಆಣೆ ಮಾಡಿದಾಳೆ ಅಂತ ಸುಮ್ಮನೆ ಕೂರೋದಕ್ಕಾಗುತ್ತಾ? ನಾನಂತೂ ಹೋಗ್ತಿದ್ದೀನಕ್ಕ. ಅವಳು ಹಠ ಮಾಡ್ತಾಳೆ ಅಂತ ಸುಮ್ಮನೆ ನೋಡ್ತಾ ಕೂರೋದಕ್ಕಾಗಲ್ಲ. ಹೇಗಾದರೂ ಮಾಡಿ ಅವಳು ಕಾಲೋ ಕೈಯೋ ಹಿಡಿದು ಒಪ್ಪಿಸಿ ಕರ್ಕೊಂಡು ಬರಬೇಕು. ಸರಿ ಅಮ್ಮ. ಅಮ್ಮ, ಮುಖ ಎಲ್ಲ ಬಾಡ್ ಹೋಗಿದೆ. ಹೋಗಿ ಫ್ರೆಶ್ ಅಪ್ ಆಗಿ ಬಾ. ಹೋಗಿ ಪರಿಮಳ ಅವ್ರನ್ನ ಕರ್ಕೊಂಡು ಬಂದರೆ ಆಯಿತು. ಹಾಸ್ನಿಯವರೇ, ಏನಿದು ಮಕ್ಕಳಾಟ? ನೀವು ಮೇಲೆ ಕೂತ್ಕೊಳ್ಳಿ. ಇಲ್ಲ ಪರಿಮಳ ಅವರೇ, ನೀವು ನಮ್ಮ ಮನೆಗೆ ಬರೋದಕ್ಕೆ ಒಪ್ಕೊಳ್ಳೋವರೆಗೂ ನಾನು ಹೀಗೆ ಕೂತಿರ್ತೀನಿ. ಎಷ್ಟೊತ್ತಾದರೂ ಆಗಲಿ, ನಾಳೆ ಆಗಲಿ ನಾಡಿದ್ದಾಗಲಿ, ಒಟ್ಟಿನಲ್ಲಿ ನಾನು ಈ ಜಾಗ ಬಿಟ್ಟು ಹೇಳಲ್ಲ. ಹೀಗೆ ಕೂತಿರ್ತೀನಿ. ಸುಹಾಸಿನಿಯವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಅಷ್ಟೇ. ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ನಾನು ಹೇಳೋದನ್ನ ಅರ್ಥನೇ ಮಾಡ್ಕೊತಿಲ್ವಲ್ಲ. ಓ, ಹಾಗಾದ್ರೆ ವೇದಾಂತ್ ವಿಕ್ರಾಂತ್ ಎಲ್ಲ ನಮ್ಮ ಮಕ್ಕಳು ಅಂತ ನೀವು ಹೇಳಿದ ಸುಳ್ಳ? ಅವರು ನಿಮ್ಮ ಮಕ್ಕಳು ಅಂತ ಅಂದ್ಕೊಂಡ್ಮೇಲೆ ನಿಮ್ಮ ಮಕ್ಕಳ ಮನೆಗೆ ಬರೋದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಪರಿಮಳ, ನಿಮಗೆ ನನ್ನ ಮೇಲೆ ಸ್ವಲ್ಪನಾದರೂ ಪ್ರೀತಿ, ವಿಶ್ವಾಸ, ಗೌರವ ಅನ್ನೋದಿದ್ರೆ ನಮ್ಮ ಮನೆಗೆ ಬರೋದಕ್ಕೆ ಒಪ್ಕೊಳ್ಳಿ. ಸುಹಾಸಿನಿಯವರೇ, ಒಂದು ಮಾತು ನಿಜ ಹೇಳ್ಬಿಡ್ತೀನಿ. ನಾನು ತುಂಬ ಸ್ವಾಭಿಮಾನಿ. ನಾನು ನಿಮ್ಮ ಮನೆಗೆ ಬಂದು ಹೊರೆ ಆಗೋಕ್ಕೆ ಇಷ್ಟ ಇಲ್ಲ. ಅಲ್ಲಿಗೆ ಬಂದು ನಾನೇನು ಮಾಡಬೇಕು ಹೇಳಿ? ಸುಮ್ಮನೆ ಕೂತಿರ್ಬೇಕು ತಾನೆ? ಅದು ನನಗಿಷ್ಟ ಇಲ್ಲ. ಸರಿ, ನಿಮಗೆ ಟೈಲರಿಂಗ್ ಬರುತ್ತೆ ತಾನೆ? ಹಾಂ, ಬರುತ್ತೆ. ಹಾಗಿದ್ಮೇಲೆ ನಮ್ಮ ಸುಹಾಸಿನಿ ಫೌಂಡೇಶನ್ನಲ್ಲಿ ಬಡ ಹೆಣ್ಮಕ್ಳಿಗೆ ಫ್ರೀಯಾಗಿ ಟೈಲರಿಂಗ್ ಕ್ಲಾಸಸ್ ಮಾಡ್ತೀವಿ. ಅದನ್ನು ನೀವೇ ಮಾಡ್ಬೋದಲ್ಲ? ಆಗ ನೀವು ಖಾಲಿ ಕೂತ್ಕೊಂಡು ಹಾಗೂ ಆಗಲ್ಲ, ನಮ್ಮ ಮೇಲೆ ಹೊರೆ ಆಗಿದ್ದೀರಾ ಅಂತಲೂ ಅನ್ಸಲ್ಲ. ಒಂದು ಸಾರಿ ಯೋಚನೆ ಮಾಡಿ ನೋಡಿ.
ನಿಮ್ಮನ್ನ ಇನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡಿ, ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ, ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ, ಅರ್ಥ ಮಾಡ್ತೀನಿ. ನೋಡಿ, ದಯವಿಟ್ಟು ನೀವು ಹೀಗೆಲ್ಲ ಮಾತಾಡಬೇಡಿ, ನಂಗೆ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಮಗಳ ಬಗ್ಗೆ ಒಂದ್ಸರಿ ಯೋಚನೆ ಮಾಡಿ. ಪಾಪ ಅಂಜಲಿ ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕು ಅಂತ ಕನ್ಸ್ಕೊಂಡಿದ್ಲಲ್ವಾ? ನಾನು ಅವಳನ್ನ ಆಸ್ಟ್ರೇಲಿಯಾ ಕಳ್ಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಅವಳಿಗೋಸ್ಕರನಾದ್ರು ಒಂದ್ಸಾರಿ ಯೋಚನೆ ಮಾಡಿ. ಪ್ಲೀಸ್ ಪರಿಮಳ ಅವರೇ, ನೀವು ಮೊದಲು ಮೇಲೆ ಕೂತ್ಕೊಳ್ಳಿ. ಇಲ್ಲ ಪರಿಮಳ ಅವ್ರೆ, ನೀವು ಆ ಮನೆಗೆ ಬರ್ತೀನಿ ಅಂತ ಒಪ್ಕೊಳ್ಳೋವರೆಗೂ ನಾನು ಮೇಲೆ ಕುತ್ಕೊಳ್ಳೋದು. ಆಯಿತು ಸುಹಾಸಿನಿಯವರೇ, ನಾ ಬರ್ತೀನಿ. ಥ್ಯಾಂಕ್ಸ್ ಪರಿಮಳ. ಈಗ ನನ್ನ ಮನಸ್ಸು ನಿರಾಳ ಆಯಿತು. ರೀ, ನನ್ನ ಜೀವನದಲ್ಲಿ ಇದೇ ಮೊದಲನೇ ಸಲ ನಿಮ್ಮ ನೆನಪುಗಳನ್ನ ಬಿಟ್ಟು ಈ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹೇ ಅಂಜು, ನೀನ್ ಯಾವಾಗ ಬಂದೆ? ಈಗಷ್ಟೇ ಬಂದೆ ಅಕ್ಕ. ಅಮ್ಮ ಎಲ್ಲೇ? ಅಮ್ಮ ಎಲ್ಲಿದ್ದಾಳೆ? ನೀನೊಬ್ಳೆ ಬಂದ? ಅಕ್ಕ ಸಮಾಧಾನ ಮಾಡ್ಕೋ, ಅಮ್ಮಂಗೆ ಏನೂ ಆಗಿಲ್ಲ, ಅಮ್ಮ ಇಲ್ಲೇ ಇದ್ದಾರೆ. ನಾವಿಬ್ರು ನಿಮ್ಮನೆಗೆ ಬಂದ್ಬಿಟ್ವಿ ಅಕ್ಕ. ಇನ್ನು ಅಂಜು, ಏನೇ ಹೇಳ್ತಿದ್ಯಾ? ನೀನು ಹೇಳ್ತಿರೋದು ನಂಗೆ ಒಂದೂ ಅರ್ಥ ಆಗ್ತಿಲ್ಲ. ಅದು ಅಕ್ಕ, ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಸುಹಾಸಿನಿ ಅತ್ತೆ ಬಂದಿದ್ರು. ಅವರೇ ನಮ್ಮಿಬ್ಬರನ್ನ ಒತ್ತಾಯ ಮಾಡಿ ಇಲ್ಲಿ ಕರ್ಕೊಂಡ್ಬಂದ್ರು. ಅತ್ತೆ? ಅಕ್ಕ ನಾನೇ ಬಂದೆ ಇರು. ಅಂಜಲಿ, ನೀನು ಆರಾಮಾಗಿ ತಿಂಡಿತೀನಿ, ನಾನು ಅಮೂಲ್ಯಾಗೆಲ್ಲ ಹೇಳ್ತೀನಿ. ಅಮೂಲ್ಯ, ಆರ್ತಿ, ನಾನೇ ಮನೆಗೆ ಹೋಗಿ ಕರೆದೆ. ನಿಮ್ಮಮ್ಮ ಅಂಜಲಿ ಇಬ್ಬರು ಬಂದಿದ್ದಾರೆ. ಅತ್ತೆ, ಏನು ಹೇಳ್ತಿದ್ದೀರಾ ಅತ್ತೆ? ಹೌದು ಅಮೂಲ್ಯ, ಪರಿಮಳ ಅವರು ಕೆಳಗಡೆ ಗೆಸ್ಟ್ ರೂಮಲ್ಲಿದ್ದಾರೆ. ಅವ್ರಿಗೆ ಕಾಲು ನೋವು ಸ್ವಲ್ಪ ಜಾಸ್ತಿ ಆಗಿತ್ತು, ಅದಕ್ಕೆ ಡಾಕ್ಟ್ರನ್ನ ಕರೆಸಿದ್ದೀನಿ. ಹೌದಾ ಅಕ್ಕ, ಬಾ ಹೋಗಿ ನೋಡೋಣ.
ಅಂಜು, ಮದರ್ ಇಂಡಿಯಾ ನಿಮ್ಮನ್ನ ಫೋರ್ಸ್ ಮಾಡಿ ಕರ್ಕೊಬಂದಿಲ್ಲ ತಾನೇ? ಇಲ್ಲ ಬಾವ, ಆ ಥರ ಏನೂ ಇಲ್ಲ.